ಜೆಡಿಎಸ್ ಬಿಡದಿ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 9ರಿಂದ 11ರವರೆಗೆ ಜೆಡಿಎಸ್ ಬಿಡದಿ ಪಾದಯಾತ್ರೆ ಮಾಡುತ್ತೆ. ಬೈರಮಂಗಲ ವೃತ್ತದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಆಗಸ್ಟ್ 14ರಂದು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ. ಚೆನ್ನಮ್ಮ ನಿಧನದಿಂದ ಪಾದಯಾತ್ರೆ ಮುಂದೂಡಿಕೆಯಾಗಿತ್ತು. ಹೊಸ ಡೇಟ್ ಬಗ್ಗೆ ಎಕ್ಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಹೋರಾಟವನ್ನ ನಡೆಸ್ತಾ ಇರೋದು. ಬಿಡದಿ ಮಣ್ಣು ಮತ್ತು ರೈತರನ್ನ ರಕ್ಷಿಸುವ ನಮ್ಮ ಪಟ್ಟು ಸಡಿಲವಾಗಿಲ್ಲ. ಈ ಹೋರಾಟದಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಹೊಸ ಡೇಟ್ ಬಗ್ಗೆ ಎಕ್ಸ್ ಖಾತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಹಿತಿಯನ್ನ ಹಂಚಿಕೊಂಡಿರೋದು. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೆಸ್ತೀವಿ. ಬಿಡದಿ ಮಣ್ಣು ಮತ್ತು ರೈತರನ್ನ ರಕ್ಷಿಸುವ ನಮ್ಮ ಪಟ್ಟು ಸಡಿಲವಾಗಿಲ್ಲ. ಈ ಹೋರಾಟದಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಸ್ವಲ್ಪ ತಣ್ಣಗಾಗಿತ್ತು ಈ ಬಿಡದಿ ಹೋರಾಟ. ಯಾಕೆ ಅಂತ ಅಂದರೆ 2 ತಿಂಗಳ ಕಾಲ ಇದನ್ನ ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾರೆ CM ಸಾಹೇಬರು. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಹೋರಾಟ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಜೊತೆಗೆ ಅಲ್ಲಿನ ರೈತರಂತೂ ಬಹಳ ಜನ ರೈತರಂತೂ ನಾವು ನಮ್ಮ ಭೂಮಿಯನ್ನ ಬಿಟ್ಕೊಡೋ ಮಾತೇ ಇಲ್ಲ, ಯಾರಿಗೂ ಕೊಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ದಳಪತಿಗಳು ಕೂಡ ಈಗ ಸಾಥ್ ಕೊಡ್ತಾ ಇರೋದು. ಸೊ ಹಾಗಾಗಿ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಬಿಡದಿ ರೈತರ ಹೋರಾಟ ಜೊತೆಗೆ ರಾಜಕೀಯ ವಾಗ್ಯುದ್ಧ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಜೊತೆಗೆ ಈಗ ಆಗಸ್ಟ್ 9ರಿಂದ ಪಾದಯಾತ್ರೆ ಅಂತೂ ಆರಂಭ ಆಗುತ್ತೆ.